नमो वेदांतवेदिनी रामाय रामभद्राय रामचंद्राय वेदसे रघुनाथाय नाथाय सीताय पते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। ओं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओಂ। ಭೀಮಾರ್ಜುನರು ದೃಪದನನ್ನು ಹಿಡಲಿಕ್ಕೆ ಹೋಗಿದ್ದಾರೆ, ಒಳಗೆ ನುಗ್ಗಿದ್ದಾರೆ. ಸೊ ದೃಪದ ಬಂದ, ದೃಪದನ ಆ ಕಡೆಯಿಂದ ಈ ಕಡೆ ಯುಧಾಮನ್ಯು ಉತ್ತಮೋಜ ಅವರು ಬಂದಿದ್ದಾರೆ. ಹಿಂದಿಂದ ಚಿತ್ರ ಯಾರೋ ಹೆಸರು, ಹಿಂದಿಂದ ಬಂದವನು ಸತ್ಯಜಿತ್ ಇದ್ದಾನೆ, ಮುಂದಿಂದ ಇಬ್ಬರಿದ್ದಾರೆ. ಯಾರೆಲ್ಲ? ಶಿಖಂಡಿ ಮತ್ತು ಶಿಖಂಡಿಯಿಂದ ಹಿಂದೆ ಜನಮೇಜಯ. ಹೀಗೆ ಈ ರೀತಿ ಇರುವಾಗ ಸೊ ಯುದ್ಧ ಶುರುವಾಗಿ ಏನಾಗ್ತದೆ, ಭೀಮಸೇನ ಅವರನ್ನು ಎದುರುಗಡೆ ಇರುವ ಇಬ್ಬರನ್ನು ಕೂಡ ಕವಚ ಇಲ್ಲದಾಗೆ, ಅವರಿಗೆ ರಥ ಇಲ್ಲದಾಗೆ, ಧನುಸ್ಸಿಲ್ಲದಾಗೆ ಮಾಡಿಬಿಡ್ತಾನೆ. ಸೊ ಆಮೇಲಿಂದ ಆ ಸೈನ್ಯವನ್ನು ಕೂಡ ಸುಮಾರಿಗೆ ನಾಶ ಮಾಡ್ತಾನೆ. ಅಲ್ಲಿವರೆಗಾಗಿದೆ. ನೆಕ್ಸ್ಟ್ ಶ್ಲೋಕ ಬೇರೆ. ಅಥೈನಂ ಶರವರ್ಷೇಣ ಯುಧಾಮನ್ಯೋತ್ತಮೋಜಸೌ ಅಭಿಯತುಸ್ತೌ ವಿರಥೌ ಚಕ್ರೇ ಭೀಮೋ ನಿರಾಯುಧೌ. 78ನೇ ಶ್ಲೋಕ. ಆಮೇಲೆ ಯುಧಾಮನ್ಯು ಉತ್ತಮೋಜ ಎನ್ನುವ ಇವರಿಬ್ಬರನ್ನು, ಆ ಭೀಮನನ್ನು ಬಾಣಗಳನ್ನು ಸಿಡಿಸೋದ್ರಿಂದ ಎದುರಾಗಿ ಬಂದರು. ಆ ಭೀಮನು ಆ ಯುಧಾಮನ್ಯು ಉತ್ತಮೋಜ ಎನ್ನುವರಿಬ್ಬರನ್ನು ರಥರಹಿತರನ್ನಾಗಿಯೂ ಆಯುಧ ರಹಿತರನ್ನಾಗಿಯೂ ಮಾಡಿದನು. ಅಥ ಏನಂ ಶರವರ್ಷೇಣ ಯುಧಾಮನ್ಯು ಉತ್ತಮೌಜಸೌ ಅಭೀಯತುಃ ತೌ ವಿರಥೌ ಚಕ್ರೇ ಭೀಮೋ ನಿರಾಯುಧೌ. ಅತ ಏನಂ ಶರವರ್ಷೇಣ ಏನಂ. ಈಗ ಯಾರ್ದು ಯುದ್ಧ ಅಥವಾ ಹೇಳ್ತಾ ಇದ್ರು? ಭೀಮಸೇನನದು. ಭೀಮೋ ಜಗಾನ ತಾಂ ಸೇನಾಂ ಸವಾಜಿ ರಥಕುಂಜರಾಮ್ ಅಂತ ಹಿಂದಿನ ಶ್ಲೋಕದಲ್ಲಿ ಭೀಮನ ಬಗ್ಗೆ ಹೇಳ್ತಾ ಇದ್ದಾರೆ. ಎಲ್ಲ ಸೈನ್ಯವನ್ನು ಕೂಡ ಹೇಗೆ ನಾಶ ಮಾಡಿದ ಅಂತ. ಸೊ ಅತ ಏನಂ ಅಂತೇಳಿದರೆ ಅವನನ್ನು, ಇವನನ್ನು ಅಂತೇಳಿದರೆ ಭೀಮಸೇನನನ್ನು. ಶರವರ್ಷೇಣ ಅಂತೇಳಿದರೆ ಬಾಣಗಳ ಸುರಿಮಳೆಯನ್ನು ಸುರಿಸುತ್ತಾ ಯುಧಾಮನ್ಯು ಉತ್ತಮೋಜಸೌ ಇವರು ಬಂದರು. ಇಬ್ಬರು ಕೂಡ ಯಾಕಂತ ಹೇಳಿದ್ರೆ ದೃಪದನ ಆ ಕಡೆ ಈ ಕಡೆ ಇದ್ದಾರೆ. ದೃಪದನ ಎದುರುಗಡೆ ಇದ್ದವರು ಖಾಲಿಯಾಗಿದ್ದಾರೆ. ಇವ್ರು ನೋಡ್ಕೊಳ್ಳಿ, ಈ ದೃಪದನ ಎದುರುಗಡೆ ಇಬ್ಬರಿದ್ದರು. ಯಾರು? ಶಿಖಂಡಿ ಮತ್ತು ಜನಮೇಜಯ ಅವರ ಸೈನ್ಯಗಳೊಂದಿಗೆ ಎಲ್ಲ ಖಾಲಿಯಾಗಿ ಆಯಿತು. ಈಗ ಏನು? ದೃಪದನೆ ಈಗ ನೆಕ್ಸ್ಟ್ ಸೆರೆ ಹಿಡಿಲಿಕ್ಕೆ ದೃಪದನೆ. ಸೊ ದೃಪದನನ್ನು ಸೆರೆ ಹಿಡಿಲಿಕ್ಕಂತ ಆಗುವಾಗ ಯುಧಾಮನ್ಯು ಮತ್ತು ಉತ್ತಮೋಜ ಅವರು ಬಂದರು. ಬಂದುಬಿಟ್ಟು ಏನು ಬಾಣಗಳ ಸುರಿಮಳೆ ಸುರಿಸಿದ್ರು ಭೀಮಸೇನನ ಮೇಲೆ. ಅಭೀಯತುಹು ಯತುಹು ಯಾತಿ ಯಾಂತಿ. ಸೊ ಇದಲ್ಲ. ಸೊ ಅಭೀಯತು ಅಂತ ಹೇಳಿದ್ರೆ ಭೀಮಸೇನನ ಎದುರುಗಡೆ ಎದುರಿಸಿ ಬಂದರು. ಅಭೀಯತುಹು ತೌ ಅವರಿಬ್ಬರು. ಆವಾಗ ವೀರಥೌ ಚಕ್ರೇ ಅಂತೇಳಿದರೆ ವೀರಥೌ ಇಬ್ಬರು. ವೀರಥೌ ಅಂದರೆ ಏನಾಯಿತು? ರಥ ಇಲ್ಲದವರಾದರೂ ವೀರಥೌ. ಯಾಕಂದರೆ ಒಬ್ಬನಾದರೆ ಭೀಮಸೇನ ರಥ ಇಲ್ಲದವನಾಗದ್ನ ಅಲ್ಲ, ಯುಧಾಮನ್ಯು ಅಂತ ಅಲ್ಲ, ಭೀಮಸೇನ ರಥ ಇಲ್ಲದವನಾಗಿ ಆಗೋದಿಲ್ಲ. ಆದರೂ ಹೇಳಿದ್ದು ನಾನು. ಸೊ ಇಲ್ಲಿ ವೀರಥೌ ಇಬ್ಬರು ಅಂದರೆ ಯುಧಾಮನ್ಯು ಮತ್ತು ಉತ್ತಮೋಜ ಇಬ್ಬರನ್ನು ಭೀಮಸೇನ ರಥದಿಂದ ಉರುಳಿಸಿದ ಅಂತ ಅರ್ಥ. ವೀರಥೌ ಚಕ್ರೇ ಅಂದರೆ ವೀರಥೌ ಚಕ್ರೆ ಅಂದರೆ ರಥಹೀನರನ್ನಾಗಿ, ಅಂದರೆ ರಥವನ್ನು ತುಂಡು ಮಾಡಿ ನೆಲಕ್ಕೆ ಬೀಳಿಸಿದ್ದಾನೆ. ಭೀಮಃ ಭೀಮಸೇನ ಭೀಮ. ಭೀಮಂ ಅಂದರೆ ಭೀಮನನ್ನು, ಭೀಮಃ ಅಂದರೆ ಭೀಮನು ಮಾಡಿದ ಅಂತ. ಹೀಗೆ ಭೀಮಃ ಅವರಿಬ್ಬರನ್ನ ತೌ ವೀರಥೌ ಚಕ್ರೆ. ತೌ ಎಲ್ಲಿಂದ ಬಂತು? ಅಭಿಯತುಹು ಸ್ತೌ ಅಂತಿದೆ. ಅಭಿಯತುಹು ತೌ ಸಾ ಹೊರಟೋಯ್ತು. ನೀವು ಯಾವಾಗ ಅಭಿಯತುಹು ಅಂತ ಹೇಳ್ತೀರೋ, ವಿಸರ್ಗ ಕೊಡ್ತೀರೋ, ತೌ ಅಂತ ಆಯ್ತು. ಸೊ ತೌ ಅಂದರೆ ಅವರಿಬ್ಬರನ್ನ ತೌ ವೀರಥೌ ಚಕ್ರೆ ಯಾರು ಮಾಡಿದ್ದು? ಭೀಮಃ. ಆಮೇಲಿಂದ ನಿರಾಯುಧೌ ಅಂತೇಳಿದರೆ ಧನುಸ್ಸು ಹಿಡ್ಕೊಂಡೇ ಕೆಳಗೆ ಬಿದ್ದಿದ್ದಾರೆ ಅಂತ ಇಟ್ಕೊಳ್ಳಿ. ಧನುಸ್ಸನ್ನು ತುಂಡು ಮಾಡಿ ಏನು ಮಾಡಿದ?
ನಿರಾಯುಧರನ್ನಾಗಿ ಮಾಡಿದ. ಯಾರನ್ನು? ಉತ್ತಮೌಜ ಮತ್ತು ಯುಧಾಮನ್ಯುವನ್ನು. ಸೊ ಈ ಶ್ಲೋಕಕ್ಕೆ ಏನು ಹೇಳ್ತಾರೆ ಪ್ರಭಂಜನಾಚಾರ್ಯ ಅಂತ ನೋಡುವ. ಅತ ಏನಂ ತೌ ಉಭೌ ವಿರತೌ ಕೃತ್ವ, ಅದಲ್ವಾ? ಅದಾಗಿದೆ. ಅತೈನಂ ಶರವರ್ಷೇಣ, ಆಗ ಆ ಭೀಮನನ್ನು ಯುಧಾಮನ್ಯು, ಅತ ಏನಂ ಆ ಭೀಮನನ್ನು ಶರವರ್ಷೇಣ ಬಾಣಗಳ ಸುರಿಸುವ ಮುಖಾಂತರ ಯುಧಾಮನ್ಯು ಉತ್ತಮೋಜಸೌ, ಯುಧಾಮನ್ಯು ಮತ್ತು ಉತ್ತಮೋಜರು ಆ ಕಡೆ ಈ ಕಡೆ ಅಂದರೆ ದೃಪದನ ಚಕ್ರವನ್ನು ಕಾಯ್ತಾ ಇರುವವರಿಬ್ಬರು ಅವರ ರಥಗಳನ್ನು ಏನು ಮಾಡಿದ? ಅಭಿಯತುಹು ಎದುರಿಸಿ ಬಂದರು. ತಾವು ಅವರಿಬ್ಬರು ವಿರತೌ ಚಕ್ರೆ ಅವರಿಬ್ಬರನ್ನು ಏನಂತ ಹೇಳಿದ್ರೆ ರಥ ತುಂಡು ಮಾಡಿ ನೆಲಕ್ಕೆ ಉರುಳಿಸಿದ ಅಂತ. ರಥ ಇಲ್ಲದವರಾದರೂ ಯಾರು ಮಾಡಿದ್ದು? ಭೀಮಃ ಚಕ್ರೆ, ಭೀಮನು ಮಾಡಿದ. ಭೀಮಃ ತೌ ವಿರತೌ ಚಕ್ರೆ, ಭೀಮಸೇನನು ಅವರಿಬ್ಬರನ್ನು ರಥ ಇಲ್ಲದವರನ್ನಾಗಿ ಮಾಡಿದ. ಆಮೇಲಿಂದ ನಿರಾಯುಧರನ್ನಾಗಿ ಮಾಡಿದ. ನಿರಾಯುಧೌ ಚಕ್ರೆ, ವಿರತೌ ಚಕ್ರೆ ನಿರಾಯುಧೌ ಚಕ್ರೆ. ಸೊ ಸೂರ್ಯನ ವರ ಇದ್ದರೂ ಪಾಂಚಾಲ ಸೇನೆ ಅವರನ್ನು ಓಡಿಸಿತು, ಇವರನ್ನು ಯಾಕೆ ಓಡಿಸ್ಲಿಕ್ಕಾಗಲಿಲ್ಲ ಅಂತೇಳಿದ್ರೆ ಸೂರ್ಯ ದೇವರಿಗಿಂತ ಮೇಲೆ ಅರ್ಜುನ, ಇಂದ್ರನ ಮಗ, ಸೂರ್ಯನಿಂದ ಮೇಲೆ, ಆಮೇಲಿಂದ ಸೂರ್ಯನಿಂದ ಮೇಲೆ ಭೀಮಸೇನ. ಅರೆ ಭೀಮಸೇನ ಅಂತೂ ವಾಯುದೇವರ ಅವತಾರ, ವಾಯುದೇವರಂತೆ ಸರ್ವೋತ್ಕೃಷ್ಟ. ಅಲ್ಲಿಂದ ಮೇಲೆ ಇರುವುದು ಯಾರು? ಬ್ರಹ್ಮನ ಪಟ್ಟಕ್ಕೆ ಹೋಗುವವರವರು ಲಕ್ಷ್ಮೀದೇವಿ ಮತ್ತು ಭಗವಂತ ಮಾತ್ರ ವಾಯುದೇವರ ಮೇಲಿರುವುದು. ಆದ್ದರಿಂದ ರಾಮಾಯಣದಲ್ಲಿ ಹೇಗೆ ಹನುಮಂತನಿಂದ ಮೇಲೆ ಯಾರಿಲ್ಲ ಅಲ್ಲಿ. ಸೊ ಹಾಗೆ ಮಹಾಭಾರತದಲ್ಲಿ ಭೀಮಸೇನನ ಮೇಲೆ ಯಾರಿಲ್ಲ. ಅರ್ಜುನನ ಮೇಲಾದರೂ ಯಾರಾದರೂ ಇದ್ದಾರು, ಆದರೆ ಭೀಮಸೇನನ ಮೇಲೆ ಯಾರೂ ಇಲ್ಲ. ಸೊ ಈ ರೀತಿಯಲ್ಲಿ ಏನಾಯಿತು? ಸೂರ್ಯನ ವರ ಇದ್ದರೂ ಪಾಂಚಾಲ ಸೇನೆಗೆ ಏನೂ ಮಾಡಲಾಗಲಿಲ್ಲ, ಭೀಮನನ್ನು ಏನೂ ಮಾಡಲಿಕ್ಕಾಗಲಿಲ್ಲ. ಸೂರ್ಯನಿಗಿಂತ ತುಂಬ ಉಚ್ಚ ಸ್ಥಾನದಲ್ಲಿರುವಂಥ ವಾಯುದೇವರ ಅವತಾರವಾದ ಈ ಭೀಮಸೇನ ಸೂರ್ಯನ ವರ ಏನು ಪರಿಣಾಮಕಾರಿ ಆಗದು ಎನ್ನುವಂಥ ಭಾವ. ಇನ್ನೂ ಒಂದು ಅರ್ಥ ಏನಂತ ಹೇಳಿದ್ರೆ, ಯುದ್ಧ ಮಾಡ್ತಾ ಬಹುಶಃ ಒಂದು ಯೋಜನದಿಂದ ಹೊರಗೂ ಬಂದಿರಬಹುದು ಏನು ಅಂತ ಆ ಥರನೂ ತಿಳ್ಕೊಬೋದು. ಆದರೆ ಏನು ಬೇಕಾಗಿಲ್ಲ ಅಂತೇಳಿದರೆ ಭೀಮಸೇನ ಅಂತೇಳಿದರೆ ಎಲ್ಲರಕ್ಕಿಂತ ಮಿಗಿಲಾದ ಸ್ಥಾನದಲ್ಲಿ, ಉಚ್ಚ ಸ್ಥಾನದಲ್ಲಿ ಇರುವ, ತಾರತಮ್ಯದಲ್ಲಿ ಬಹಳ ಉಚ್ಚ ಸ್ಥಾನದಲ್ಲಿರುವುದರಿಂದ ಭೀಮಸೇನಿಗೆ ಎದುರು ಯಾರೂ ಇಲ್ಲ, ಸೂರ್ಯದೇವರ ವರ ಯಾವುದೂ ಇಲ್ಲ ಅಂತ ಅಲ್ಲಿಗೆ ಆ ಶ್ಲೋಕ ಮುಗಿತು. ನೆಕ್ಸ್ಟ್ ಶ್ಲೋಕ ಬೇರೆ. ಹಸ್ತಪ್ರಾಪ್ತಂ ಚ ಪಾಂಚಾಲಂ ನಾಗ್ರಹೀತ್ ಸವೃಕೋದರಃ ಪೂರ್ವರ್ತಮರ್ಜುನಸ್ಯೋರ್ವೀಂ ಪ್ರತಿಜ್ಞಾಂ ಕರ್ತುಮರ್ಪ್ಯತಾಂ ಮಾನಭಂಗಾಯ ಕರ್ಣಸ್ಯ ಪಾರ್ಥಮೇವ ನಿಯೋಜಯತ್. 79ನೇ ಶ್ಲೋಕ. ಆ ಭೀಮನು ಪಾಂಚಾಲ ದೇಶಾಧಿಪತಿಯಾದ ದುರ್ಬುಧರಾಜನನ್ನು ಕೈಗೆ ಸಿಗುವಂತಿದ್ದವನನ್ನು ಕೂಡ ಶ್ರೇಷ್ಠವಾದ ಪ್ರಯೋಜನವನ್ನು ಉದ್ದೇಶಿಸಿ ಹಿಡಿಯಲಿಲ್ಲ. ಅರ್ಜುನನ ಶ್ರೇಷ್ಠವಾದ ಪ್ರತಿಜ್ಞೆಯನ್ನು ಸತ್ಯವನ್ನಾಗಿ ಮಾಡಲಿಕ್ಕೋಸ್ಕರ ಕರ್ಣನಿಗೆ ಮಾನಭಂಗವಾಗುವುದಕ್ಕಾಗಿಯೂ ಕೂಡ ಅರ್ಜುನನೇ ಭೀಮನು ಪ್ರೇರೇಪಿಸಿದನಂತೆ. ಹಸ್ತಪ್ರಾಪ್ತಂಚ ಪಾಂಚಾಲಂ ನಾ ಅಗ್ರಹೀತ್ ಸವೃಕೋದರಃ ಗುರುವರ್ಥಾಂ ಅರ್ಜುನಸ್ಯೋರ್ವೀಂ ಪ್ರತಿಜ್ಞಾಂ ಕರ್ತುಮಪಿ ಋತಾಂ ಮಾನಭಂಗಾಯ ಕರ್ಣಸ್ಯ ಪಾರ್ಥಮೇವ ನ್ಯಯೋಜಯತ್. ಹಸ್ತಪ್ರಾಪ್ತಂ ಚ ಪಾಂಚಾಲಂ. ಪಾಂಚಾಲಂ ಅಂತೇಳಿದರೆ ಪಾಂಚಾಲ ದೇಶದ ರಾಜ ದೃಪದ ಇನ್ನೇನು ಭೀಮನಿಗೆ ಸಿಕ್ಕಿಬಿಡುತ್ತಾನೆ. ಯಾಕಂತೇಳಿದ್ರೆ ದೃಪದನ ಎದುರುಗಡೆ ಇಬ್ಬರು ಶಿಖಂಡಿ ಮತ್ತು ಜನಮೇಜಯ ಕಳಿಸಿಬಿಟ್ಟ ಭೀಮಸೇನ. ಅವರನ್ನು ವೀರಥರನ್ನಾಗಿ ಮಾಡಿ, ಚಾಪರನ್ನಾಗಿ ಮಾಡಿ, ವರ್ಮಕರನ್ನಾಗಿ ಮಾಡಿ, ಕವಚವೂ ಇಲ್ಲ, ಆಮೇಲೆ ರಥವೂ ಇಲ್ಲ, ಆಯುಧಗಳು ಇಲ್ಲ, ಬಿಲ್ಲು ಬಾಣನೂ ಇಲ್ಲ, ಆ ರೀತಿ ಮಾಡಿ ಓಡಿಸಿಬಿಟ್ಟಿದ್ದಾನೆ. ಆಯಿತು, ಅವರಿಬ್ಬರು ಓಡಿದ್ರು ಅಂತ ಇಟ್ಕೊಳ್ಳುವ. ಅವ್ರ ಜೊತೆಗಿದ್ದ ಸೈನ್ಯನೆಲ್ಲ ನಾಶ ಆಗಿ ಹೋಯಿತು.
ಇವರಿಬ್ಬರು ಮುಂದೆ ಬಂದರು, ಚಕ್ರ ಕಾಯ್ತಾ ಇರುವವರು, ದ್ರುಪದನ ಆ ಕಡೆ ಈ ಕಡೆ ಇದ್ದವರು ಯುಧಾಮನ್ಯು ಮತ್ತು ಉತ್ತಮೋಜ. ಒಳ್ಳೆ ಯುದ್ಧ ಮಾಡಿದರು, ಬಾಣಗಳು ಸುರಿಮಳೆ ಸುರಿಸಿದರು. ಆದರೆ ಅವ್ರದ್ದು ರಥನ ತುಂಡು ಮಾಡಿದ, ಅವರ ಬಿಲ್ಲನ್ನು ತುಂಡು ಮಾಡಿ ಕಳಿಸಿದ. ಅವರು ಓಡಿದರು ಅಂತ ಲೆಕ್ಕ. ಸೊ ಆಯ್ತಲ್ಲ, ಈಗ ದ್ರುಪದ ಕೈಗೆ ಸಿಕ್ಕಿಬಿಡ್ತಾನೆ ಭೀಮಸೇನನಿಗೆ ಅಂತ. ಏನು ಹಸ್ತಪ್ರಾಪ್ತಂ ಅಂದರೆ ಹಸ್ತ ಅಂದರೆ ಕೈಗೆ ಸಿಕ್ಕಿಬಿಡ್ತಾನೆ ಈಗ ದ್ರುಪದ. ಹಸ್ತಪ್ರಾಪ್ತಂ ಚ ಪಾಂಚಾಲಂ, ಯಾರಿಗೆ? ಭೀಮಸೇನನಿಗೆ. ಭೀಮಸೇನ ಏನು ಹೋಗಿ ಹಿಡ್ಕೊಂಬರುವುದಷ್ಟೇ ದ್ರುಪದನನ್ನು. ನ ಅಗ್ರಹೀತ್ ಸ ವೃಕೋದರಃ ವೃಕ ಎನ್ನುವಂತಹ ಅಂಗುಷ್ಟ ಮಾತ್ರೆ ಜಠರೆ ನಿಧಾಯ ಅಂತ ಹೇಳ್ಕೊಂಡು ಅಂಗುಷ್ಟ ಮಾತ್ರದ ಅಗ್ನಿಯಿಂದ ಆ ಬಕಾಸುರನಿಗೆ ಕಳಿಸಿದ ಇಡೀ ಬಂಡಿಯಲ್ಲಿ ಇದ್ದ ಎಲ್ಲ ಭಕ್ಷ್ಯಭೋಜ್ಯಗಳನ್ನು ತಿಂದುಬಿಟ್ಟಿರುವಂಥ ಭೀಮಸೇನ. ಅದೇ ಅಲ್ಲಿ ಬಕಾಸುರ ಅವನ ತಲೆ ಮೇಲೆ ಎಲ್ಲ ಹೊಡಿತಾ ಇದ್ದಾನೆ ಭೀಮಸೇನನಿಗೆ. ಭೀಮಸೇನ ಏನು ತಿನ್ನೋದ್ರಲ್ಲಿ ಎಷ್ಟು ತತ್ಪರನಾಗಿ ಬಿಟ್ಟಿದ್ದಾನೆ ಅಂದರೆ ಅವನಿಗೆ ತಲೆಗೆ ಹೊಡೆದದ್ದು ಗೊತ್ತಾಗಲಿಲ್ಲ. ಬಕಾಸುರನಿಗೆ ಏನಾಯಿತು, ಕಂಗಾಲಾಗಿ ಬಿಟ್ಟ. ಏನು ಅಂತ ನೋಡ್ತಾನೆ, ಬಂಡಿಯಲ್ಲಿರುವಂಥ ಅನ್ನ ಭಕ್ಷ್ಯ ಭೋಜ್ಯ ಎಲ್ಲ ಖಾಲಿ ಆಗಿಬಿಡ್ತು. ಅಷ್ಟು ತಿಂದುಬಿಟ್ಟ ಭೀಮಸೇನ. ಬಂಡಿ ಅನ್ನವನ್ನು ಉಂಡಿತು ಕೂಸು ಅಂದರೆ ಯಾವುದು? ಕೂಸಿನ ಕಂಡೀರ, ಮುಖ್ಯ ಪ್ರಾಣನ ಕಂಡೀರ. ಕೂಸು ಅಂದರೆ ಮುಖ್ಯ ಪ್ರಾಣ ಅಂತ ಹೇಳಿದರೆ ಯಾರು? ಭೀಮಸೇನ. ಸೊ ಈ ಕೂಸಿನ ಕಂಡೀರ, ಮುಖ್ಯ ಪ್ರಾಣನ ಕಂಡೀರ, ಬಂಡಿ ಅನ್ನವನ್ನು ಉಂಡಿತು ಕೂಸು ಅಂತೇಳಿದರೆ ಅದು ಹೇಗೆ ಸಾಧ್ಯ ಆಯಿತು? ಅಷ್ಟು ಅನ್ನವನ್ನು ತಿಂದುಬಿಟ್ಟ ಭೀಮಸೇನ ಅಂತ ಹೇಳಿದರೆ ವೃಕೋದರಃ, ಆ ವೃಕ ಎನ್ನುವಂಥ ಅಗ್ನಿ ಹೊಟ್ಟೆ ಒಳಗಿದೆ. ಏನಂತ ಹೇಳಿದರೆ ಏನು ತಲೆ ಬಿಸಿ ಇಲ್ಲ, ಆಟೋಮ್ಯಾಟಿಕ್ಕಾಗಿ ಎಲ್ಲ ಜೀರ್ಣ ಆಗಿಬಿಡ್ತದೆ. ಸೊ ವೃಕೋದರಃ. ಸೊ ಇಂಥ ವೃಕೋದರನಿಗೆ ಪಾಂಚಾಲ ದೇಶದ ರಾಜ ದ್ರುಪದ ಕೈಗೆ ಸಿಕ್ಕಿಬಿಡ್ತಾನೆ ಅಂತ ಹೇಳುವಾಗ ಹಸ್ತಪ್ರಾಪ್ತಂಚ ಪಾಂಚಾಲಂ ನ ಅಗ್ರಹೀತ್, ಹಿಡಿಯಲಿಲ್ಲ. ಅರೆ, ಭೀಮಸೇನ ಹಿಡಿಯಲಿಲ್ಲ, ಹೋದದ್ದು ಯಾತಕ್ಕೆ? ಮತ್ತೆ ದ್ರುಪದನನ್ನು ಸೆರೆ ಹಿಡಿಲಿಕ್ಕಾಗಲಿ ಅಲ್ಲೋ ಹೋದ್ದು ಅಂತ ಹೇಳಿದರೆ ಅದು ಕಾರಣ ಉಂಟು. ಹಿಡಿಲಿಲ್ಲ ಅಂದರೆ ಏನದು? ಗುರುವರ್ಥಾಂ ಅರ್ಜುನಸ್ಯ ಉರ್ವೀಂ ಪ್ರತಿಜ್ಞಾಂ. ಗುರುಗಳಿಗಾಗಿ, ಗುರುವರ್ಥಾಂ ಯಾರ ಅರ್ಥ, ಯಾರ ಪ್ರಯೋಜನಕ್ಕಾಗಿ? ಗುರು ಅರ್ಥಾಂ. ದ್ರೋಣಾಚಾರ್ಯರು ಕೇಳಿದ್ದಾರೆ, ಯಾರು ನನ್ನ ಶತ್ರುವನ್ನು ಹಿಡಿದುಕೊಂಡು ಬರ್ತೀರಿ, ನನಗೆ ಯಾರು ಈ ರೀತಿ ಗುರುದಕ್ಷಿಣೆ ಬೇಕು, ಯಾರು ಕೊಡ್ತೀರಿ ಅಂತ ಕೇಳಿದರೆ ಇಡೀ ಅಷ್ಟು ಜನ ಶಿಷ್ಯರಲ್ಲಿ ಎದ್ದು ನಿಂತದ್ದು ಅರ್ಜುನ ಒಬ್ಬನೇ. ಸೊ ಗುರುವರ್ಥಾಂ ಅರ್ಜುನಸ್ಯ ಉರ್ವೀಂ ಪ್ರತಿಜ್ಞಾಂ. ಗುರುವರ್ಥಾಂ ಅಂದರೆ ಗುರುವರ್ಥಾಂ ಗುರುಗಳಿಗೋಸ್ಕರ, ಅರ್ಜುನನ ಉರ್ವೀಂ ಪ್ರತಿಜ್ಞಾಂ ಭೂಮಿಯ ಮೇಲೆ ಪ್ರತಿಜ್ಞೆ ಮಾಡಿದ್ದಾನೆ ಅರ್ಜುನ. ಏನಂತ? ಆ ದ್ರುಪದ, ಪಾಂಚಾಲ ದೇಶದ ರಾಜ ದ್ರುಪದನನ್ನು ನಾನು ಸೆರೆ ಹಿಡಿದು ತರ್ತೇನೆ ಗುರುಗಳೇ ಅಂತ ಹೇಳಿದವನು ಯಾರು? ಅರ್ಜುನ. ಅದಕ್ಕೆ ದ್ರೋಣಾಚಾರ್ಯರು ಏನು ಮಾಡಿದ್ದಾರೆ? ಅರ್ಜುನನನ್ನು ಶ್ರೇಷ್ಠ ಧನುರ್ಧರನನ್ನಾಗಿ ಮಾಡಿದ್ದಾರೆ. ಅಲ್ಲಿ ಅವನು ಬಂದ, ಯಾರು? ಏಕಲವ್ಯ. ಏನದು ಏಕಲವ್ಯ? ನಾಯಿಯ ಬಾಯಿಯ ಒಳಗೆ ಇರುವಂಥದ್ದನ್ನು ಏನು ಮಾಡಿದ? ಬಾಣದಿಂದ ಹೊಡೆದ. ಆದರೆ ನಾಯಿಯ ಬಾಯಿಗೆ ಒಂದು ಚೂರು ಗಾಯ ಆಗಲಿಲ್ಲ, ರಕ್ತ ಬರಲಿಲ್ಲ. ನೋಡಿಬಿಟ್ರು ದ್ರೋಣಾಚಾರ್ಯರು. ಅರ್ಜುನ ಹೇಳಿದ, ಗುರುಗಳೇ, ನಾನು ಶ್ರೇಷ್ಠ ಧನುರ್ಧರ ಆಗ್ತೇನಾ ಇವನಿರುವಾಗ? ಯಾರು ಇವನು? ಏಕಲವ್ಯ. ಓ ಹೌದಾ, ನೀನು ಹೇಗಪ್ಪ ಕಲಿತೆ? ಏಕಲವ್ಯ ಹೇಳಿದ, ಗುರುಗಳೇ, ನಿಮ್ಮ ಫೋಟೋ ಇಟ್ಕೊಂಡು ಅದಕ್ಕೆ ಪೂಜೆ ಮಾಡಿ ನಾನು ಕಲಿತು ಬಿಟ್ಟೆ. ದೇವರೇ, ಹೌದಾ, ಸರಿ, ಕಲ್ತಿದ್ದೇನೋ ಆಯ್ತಲ್ಲ, ಗುರುದಕ್ಷಿಣೆ ಕೊಟ್ಟಿದ್ದೀಯಾ? ಗುರುಗಳಿಗೆ ಕೇಳಿ, ಏನು ಬೇಕಾದರೂ ಕೇಳಿ ಕೊಟ್ಟು ಬಿಡ್ತೇನೆ ಅಂತ ಹೇಳಿದರು. ಏಕಲವ್ಯನಿಗೆ ನಿನ್ನ ಹೆಬ್ಬೆಟ್ಟನ್ನೇ ಕೊಟ್ಟು ಬಿಡು ಅಂತ. ಒಂದು ಸಲ ಏಕಲವ್ಯನಿಗೆ ಗಾಬರಿ ಆಗೋಯ್ತು. ನಾನು ಹೆಬ್ಬೆಟ್ಟು ಕೊಟ್ಟರೆ ನಾನು ಧನುಸ್ಸನ್ನು ಹೇಗೆ ಹಿಡಿಯುವುದು? ಗುರುಗಳು ಕೇಳಿದ್ದಾರೆ, ಕೊಟ್ಟೇ ಬಿಡ್ತೇನಂತ ಕತ್ತರಿಸಿ ಕೊಟ್ಟು ಬಿಟ್ಟ ಹೆಬ್ಬೆಟ್ಟನ್ನು ಅಂತೇಳಿದರೆ ಶ್ರೇಷ್ಠ ಧನುರ್ಧರ ಅರ್ಜುನನೇ ಉಳ್ದ. ಏಕಲವ್ಯ ಶ್ರೇಷ್ಠ ಧನುರ್ಧರ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಗುರುದಕ್ಷಿಣೆ ಕೊಟ್ಟು ಬಿಟ್ಟ. ಗುರುದಕ್ಷಿಣೆ ಕೇಳಿದ್ದಾರೆ, ಹೆಬ್ಬೆಟ್ಟನ್ನೇ ಕೇಳಿದ್ದಾರೆ, ಧನುಸ್ಸನ್ನು ಸರಿಯಾಗಿ ಹಿಡಿಲಿಕ್ಕೆ ಆಗೋದಿಲ್ಲ ಇನ್ನವನಿಗೆ. ಅಂತಹ ರೀತಿಯಲ್ಲಿ ಅಂದರೆ ಏನು ಮಾಡಿದ್ದಾರೆ? ತನ್ನ ಪ್ರತಿಜ್ಞೆ ಅರ್ಜುನ ಉಳಿಸ್ಕೊಳ್ಬೇಕು, ಗುರುಗಳು ತನ್ನ ಪ್ರತಿಜ್ಞೆಯನ್ನು ಉಳಿಸ್ಕೊಂಡ್ಬಿಟ್ಟಿದ್ದಾರೆ.
ನಿನ್ನನ್ನು ಶ್ರೇಷ್ಠ ಧನುರ್ಧರನನ್ನಾಗಿ ಮಾಡ್ತೇನೆ ಅಂತ. ಈಗ ಅರ್ಜುನನ ಸರದಿ ಅಂತೇಳಿದರೆ ಗುರುಗಳಿಗೆ ಏನು ಪ್ರತಿಜ್ಞೆ ಮಾಡಿದ್ದಾನೋ ಗುರುದಕ್ಷಿಣೆ ಕೊಡ್ತೇನೆ ಅಂತ ಆ ದೃಪದ ದೇಶದ ಆ ಪಾಂಚಾಲ ದೇಶದ ದೃಪದನನ್ನು ಸೆರೆ ಹಿಡಿದು ತರುವಂಥದ್ದು ಈಗ ಅವನ ಬಾರಿ. ಅದಕ್ಕೋಸ್ಕರ ಅವನು ಪ್ರತಿಜ್ಞೆ ಮಾಡಿದ್ದಾನಲ್ಲ ಅರ್ಜುನ, ಆ ಪ್ರತಿಜ್ಞೆಯನ್ನು ಉರ್ವೀಂ ಪ್ರತಿಜ್ಞಾ, ಭೂಮಿ ಮೇಲೆ ಮಾಡಿರುವಂತಹ ಆ ಪ್ರತಿಜ್ಞೆಯನ್ನು ಕರ್ತುಂ, ಈಗ ನಿಭಾಯಿಸಬೇಕು. ಕರ್ತುಂ ಅಪಿ ಋತಾಂ, ಏನು ಮಾಡಬೇಕು? ಋತಾಂ ಕರ್ತುಂ, ಆ ಪ್ರತಿಜ್ಞೆ ಸುಳ್ಳಾಗಬಾರ್ದಲ್ಲ. ಅರೆ ಭೀಮಸೇನ ಸೆರೆ ಹಿಡಿದು ತಂದ, ಅರೆ ಅರ್ಜುನ ತಂದ ಇಲ್ಲ ಅಂತಾಯ್ತಲ್ಲ, ಅದಾಗಬಾರ್ದು. ಅರ್ಜುನನೇ ಪ್ರತಿಜ್ಞೆ ಮಾಡಿದ್ದು, ಅರ್ಜುನನೇ ಸೆರೆ ಹಿಡಿದು ತಂದದ್ದು, ಕೀರ್ತಿ ಅರ್ಜುನನಿಗೆ ಹೋಗಬೇಕು. ಅದು ಎದುರು ಕೈಗೆ ಸಿಗ್ತಾ ಇದ್ದಾನೆ ದೃಪದ, ಇನ್ನೇನು ಸೆರೆ ಹಿಡಿದು ಬಿಡ್ತಾನೆ ಭೀಮಸೇನ ಅಂತ ಎಲ್ಲರೂ ಯೋಚನೆ ಮಾಡಿದರೆ ಭೀಮಸೇನ ಹಾಗೆ ಮಾಡಲೇ ಇಲ್ಲ. ವೃಕೋದರಹ ಅಂತೇಳಿದರೆ ಅತ್ಯದ್ಭುತವಾದ ಶಕ್ತಿ ಇರುವಂಥ ಭೀಮಸೇನ. ವೃಕೋದರಹ ಹೊಟ್ಟೆ ಒಳಗೆ ಇರುವಂಥ ಆ ಅಂಗುಷ್ಟ ಮಾತ್ರೆ, ಜಠರೇನಿದಾಯ ಅಂತ ಅಂಗುಷ್ಟ ಮಾತ್ರ ಇರುವಂಥ ಆ ವೃಕ ಅನ್ನುವಂಥದ್ದು ಏನು ಬೇಕಾದರೂ ಎಷ್ಟು ತಿಂದರೂ ಶಕ್ತಿ ತಂದು ಕೊಡ್ತದೆ, ಆಮೇಲೆ ತಿಂದದ್ದನ್ನು ಜೀರ್ಣ ಮಾಡಿ ಬಿಡ್ತದೆ. ಅಂಥ ಶಕ್ತಿ ಇರುವಂಥ, ಅದ್ಭುತ ಶಕ್ತಿ ಇರುವಂಥ ಭೀಮಸೇನ ದೃಪದನನ್ನು ಹಿಡಿಲಿಲ್ಲ. ನ ಅಗ್ರಹೀತ್, ನಾ ಪ್ಲಸ್ ಆ ಪ್ಲಸ್ ಆ ಅಂತಾಯಿತು, ನಾಗ್ರಹೀತ್ ಅಂತಾಯಿತು, ನಾಗ್ರಹೀತ್. ಸೊ ಗುರುವರ್ಥಾಂ, ಗುರುಗಳಿಗೆ ಯಾರು ಪ್ರತಿಜ್ಞೆ ಮಾಡಿದ್ದು? ಅರ್ಜುನಸ್ಯ ಪ್ರತಿಜ್ಞಾಂ ಋತಾಂ ಕರ್ತುಂ, ಅದನ್ನು ಸತ್ಯವಾಗಿಸಲು ಅರ್ಜುನನೇ ಸೆರೆ ಹಿಡಿಬೇಕು ಅಂತ ಭೀಮಸೇನ ಸೆರೆ ಹಿಡಿಲೇ ಇಲ್ಲ. ಆಮೇಲಿಂದ ಇನ್ನೂ ಒಂದು ಕಾರಣ ಇದೆ. ಏನು? ಎಲ್ಲರೂ ಏನು ತಿಳ್ಕೊಂಡಿದ್ದಾರೆ ಕೌರವರೆಲ್ಲ ಅಂದರೆ ತಿಳ್ಕೊಂಡಿದ್ದರು, ಈಗ ಬಹುಶಃ ತಿಳ್ಕೊಂಡಿರಲಿಕ್ಕಿಲ್ಲ. ಏನು ಅರ್ಜುನನಿಗಿಂತಲೂ ಕರ್ಣ ದೊಡ್ಡ ಧನುರ್ಧರ ಅಂತ ಏನಾದರೂ ತಿಳ್ಕೊಂಡಿದ್ದದ್ದು ಇನ್ನೂ ಒಂದು ವೇಳೆ ಇದ್ದರೆ, ಮಾನಭಂಗಾಯ ಕರ್ಣಸ್ಯ, ಅರ್ಜುನ ಸೆರೆ ಹಿಡಿದು ತಂದ ಕರ್ಣನಿಗೆ ಆಗಲಿಲ್ಲ ಅಂಥದ್ದು ಆಗಬೇಕಲ್ವ. ಸೊ ಅದಕ್ಕೋಸ್ಕರ ಭೀಮ ಸೆರೆ ಹಿಡಿದು ತಂದರೆ ಅರ್ಜುನನಿಗಿಂತ ಕರ್ಣ ಶ್ರೇಷ್ಠನೇ ಧನುರ್ಧರ ಅಂತ ಹೇಳುವಂಥ ಏನು ಅವರಿಗೆ ಇದೆ ಮನಸ್ಸಿನಲ್ಲಿ, ಆ ಭ್ರಮೆ ಅದು ನಿರಸನಾಗುವುದಿಲ್ಲಲ್ಲ. ಅದಕ್ಕೋಸ್ಕರ ಏನು ಮಾಡಿದ? ಅರ್ಜುನನೇ ಸೆರೆ ಹಿಡಿಬೇಕು. ಆ ಮೂಲಕ ಅರ್ಜುನನು ಗುರುಗಳಿಗೆ ಮಾಡಿದ ಪ್ರತಿಜ್ಞೆ ನೆರವೇರಬೇಕು, ಅದು ಸುಳ್ಳಾಗಬಾರ್ದು. ನಂಬರ್ 1. ನಂಬರ್ 2ನೇದು ಏನಂತ ಹೇಳಿದರೆ, ಮಾನಭಂಗಾಯ ಕರ್ಣಸ್ಯ. ಯಾರು ಸೆರೆ ಹಿಡಿದದ್ರಿ? ಅರ್ಜುನ ಸೆರೆ ಹಿಡಿದದ್ದು. ಅರ್ಜುನ ಸೆರೆ ಹಿಡಿದದ್ದು ಅಲ್ಲ, ಮೊದಲು ಇವರು ಹೋಗಿದ್ದಾರಲ್ಲ ಕರ್ಣನನ್ನು ಕಟ್ಟಿಕೊಂಡು ಕೌರವರು. ಕರ್ಣನಿಂದ ಆಗಲಿಲ್ಲ, ಕರ್ಣ ಪೆಟ್ಟು ತಿಂದು ಬಂದ. ಹಾಗೆ ಕರ್ಣ ಪೆಟ್ಟು ತಿಂದು ಬಂದ, ಅರ್ಜುನ ಸೆರೆ ಹಿಡಿದು ಬಂದ, ಹಾಗೆ ಆಗಬೇಕಲ್ವ. ಅದಕ್ಕೋಸ್ಕರ ಮಾನಭಂಗಾಯ ಕರ್ಣಸ್ಯ ಪಾರ್ಥಮೇವ ನ್ಯಯೋಜಯತ್. ಪಾರ್ಥ ಅಂದರೆ ಅರ್ಜುನ. ಸೊ ಪಾರ್ಥನೇ ಸೆರೆ ಹಿಡಿದು ಬರಲಿ, ಈ ಕೆಲಸ ಅರ್ಜುನನೇ ಮಾಡಲಿ. ಪಾರ್ಥಂ ಏವ, ಅರ್ಜುನನೇ ನ್ಯಯೋಜಯತ್. ಈ ಕೆಲಸಕ್ಕೆ ಅರ್ಜುನನನ್ನೇ ಬಿಟ್ಟುಬಿಟ್ಟ ಭೀಮಸೇನ, ತಾನು ಸೆರೆ ಹಿಡಿಲಿಲ್ಲ. ಪಾಂಚಾಲ ದೇಶದ ರಾಜ ಈ ದೃಪದನನ್ನು ತಾನು ಸೆರೆ ಹಿಡಿಲಿಲ್ಲ. ಮತ್ತು ಯಾಕೆ? 2 ಕಾರಣ. ಒಂದು, ಅರ್ಜುನ ಮಾಡಿದ ಪ್ರತಿಜ್ಞೆ ನೆರವೇರಬೇಕು. ಕರ್ಣನಿಂದ ಆಗದಿದ್ದ ಕೆಲಸ ಅರ್ಜುನ ಮಾಡಿ ತೋರಿಸಿದ, ಅದು ಆಗಬೇಕು ಅಂತ ಹೇಳಿಬಿಟ್ಟು ಪಾರ್ಥಮೇವ ನಿಯೋಜಯತ್, ಪಾರ್ಥನನ್ನೇ ಆ ಕೆಲಸಕ್ಕೆ ಏನು ಮಾಡಿದ? ನಿಯೋಜಿಸಿದ. ಭೀಮಸೇನ ತಾನು ಸೆರೆ ಹಿಡಿಲಿಕ್ಕೆ ಹೋಗಲಿಲ್ಲ. ಸೊ ಇದಕ್ಕೆ ಏನು ಹೇಳ್ತಾರೆ ಪ್ರಭಂಜನಾಚಾರ್ಯ ಈ ಶ್ಲೋಕಕ್ಕೆ? ಗುರುಗಳಿಗಾಗಿ ಅರ್ಜುನ ಮಾಡಿದ್ದ ಮಹಾಶಪಥವನ್ನು ಸತ್ಯಗೊಳಿಸಲೆಂದೂ ಗುರುವರ್ಥಂ ಅರ್ಜುನಸ್ಯ ಉರ್ವೀಂ ಪ್ರತಿಜ್ಞಾಂ. ಗುರುವರ್ಥಂ ಅಂದರೆ ಗುರುಗಳಿಗಾಗಿ, ಅರ್ಜುನಸ್ಯ ಉರ್ವೀಂ ಪ್ರತಿಜ್ಞಾಂ, ಅರ್ಜುನನು ಮಾಡಿದ ಉರ್ವೀಂ ಪ್ರತಿಜ್ಞಾಂ. ಉರ್ವಿ ಅಂದರೆ ಭೂಮಿಯಲ್ಲಿ ಮಾಡಿದ ಪ್ರತಿಜ್ಞೆ ಅಂತ ಆ ರೀತಿ ತಗೊಳ್ಳೋ ಬದಲು ಉರು ಅಂದ್ರೇನು? ದೊಡ್ಡ ಅಂತ. ಉರ್ವೀಂ ಪ್ರತಿಜ್ಞಾಂ ಅಂತ ಹೇಳಿದ್ರೇನು? ದೊಡ್ಡ ಪ್ರತಿಜ್ಞೆ. ಅದಕ್ಕೆ ಏನು ಹೇಳಿದರು? ಮಹಾಶಪಥ ಅಂತ ಹೇಳಿದರು. ಸೊ ಉರು ಪ್ರತಿಜ್ಞಾಂ, ಉರ್ವೀಂ ಅಂದರೆ ಇದು ದೊಡ್ಡ ಪ್ರತಿಜ್ಞೆ. ಏನು? ನಾನು ತಂದು ತರ್ತೇನೆ ಸೆರೆ ಹಿಡಿದು ದೃಪದನನ್ನು.
ಗುರುಗಳು ಹೇಳಿದರು, ಭಾರಿ ಸಂತೋಷ ಆಗಿ ದ್ರೋಣಾಚಾರ್ಯ ಹೇಳಿದರು, ನಿನ್ನನ್ನು ಶ್ರೇಷ್ಠ ಧನುರ್ಧರನನ್ನಾಗಿ ಮಾಡ್ತೇನೆ ಅಂತ. ಮಾಡಿಬಿಟ್ಟಿದ್ದಾರೆ ಶ್ರೇಷ್ಠ ಧನುರ್ಧರನನ್ನಾಗಿ. ಯಾರನ್ನು? ಅರ್ಜುನನನ್ನು. ಈಗ ಯಾರದು? ಅರ್ಜುನನ ಬಾರಿ. ಅರ್ಜುನ ತನ್ನ ಪ್ರತಿಜ್ಞೆಯನ್ನು ನೆರವೇರಿಸಬೇಕು. ಅದು ಎಂಥ ಪ್ರತಿಜ್ಞೆ? ಉರು ಪ್ರತಿಜ್ಞಾ, ಮಹಾಶಪಥ ಇದು. ಅದನ್ನು ಋತಾಂ ಕರ್ತು, ಸತ್ಯವನ್ನಾಗಿ ಮಾಡಲು, ಕರ್ಣನ ಮಾನಭಂಗ ಮಾಡಲೆಂದು. ಅದು ಒಂದೇ ಅಲ್ಲ, ಇನ್ನೊಂದಿದೆ. ಏನದು? ಮಾನಭಂಗಾಯ ಕರ್ಣಸ್ಯ, ಕರ್ಣನ ಮಾನಭಂಗ ಆಗಬೇಕು. ಕರ್ಣನ ಮಾನಭಂಗ ಆಗುವುದಂದ್ರೆ ಏನು? ಸೀರೆ ಎಳೆಯುವುದ? ಅಲ್ಲ, ಕರ್ಣನಿಂದ ಆಗಲಿಲ್ಲ. ಕರ್ಣ ಪೆಟ್ಟು ತಿಂದು ಬಂದಿದ್ದ. ಅರ್ಜುನ ಹೋಗಿ ದ್ರುಪದನನ್ನು ಸೆರೆ ಹಿಡಿದು ಬಂದ. ಓ, ಅಲ್ಲಿಗೇನಾಯಿತು? ಮುಖ ಭಂಗ ಆಯಿತು ಕರ್ಣನಿಗೆ. ಇದು ಎರಡೂ ಆಗಬೇಕು ಏಕಕಾಲದಲ್ಲಿ ಅಂತ ಹೇಳಿಬಿಟ್ಟು, ಈ ಎರಡೂ ಕೆಲಸ ಆಗಬೇಕಂತ ಹೇಳಿಬಿಟ್ಟು, ಕೈಗೆ ದ್ರುಪದ ಸಿಕ್ಕುವಂತಿದ್ದರೂ ಹಸ್ತಪ್ರಾಪ್ತಂಚ ಪಾಂಚಾಲಂ, ಆ ದ್ರುಪದನನ್ನು ಸೆರೆ ಹಿಡಿಯಲಿಲ್ಲ ಭೀಮಸೇನ. ವೃಕೋದರ ವೃಕೋದರ, ಆ ಭೀಮಸೇನನು ನ ಅಗ್ರಹೀತ್ ದ್ರುಪದಂ, ನ ಅಗ್ರಹೀತ್ ಪಾಂಚಾಲಂ, ಪಾಂಚಾಲ ದೇಶದ ರಾಜ ದ್ರುಪದನನ್ನು ನ ಅಗ್ರಹೀತ್, ಸೆರೆ ಹಿಡಿಯಲಿಲ್ಲ ಅಂತ ಹೇಳಿದರೆ ಅರ್ಜುನನೇ ಮಾಡಲಿ. ಅದಕ್ಕಾಗಿ ಪಾರ್ಥಮೇವ ನಿಯೋಜಯತ್, ಅದಕ್ಕಾಗಿ ಅರ್ಜುನನನ್ನೇ ತೊಡಗಿಸಿದ. ಆಗೊಮ್ಮೆ ದ್ರುಪದ ಭೀಮನ ಕೈಗೆ ಸೆರೆ ಸಿಗುವ ಪ್ರಸಂಗ ಒದಗಿತು ಅಂತೇಳಿದರೆ, ಎದುರಿನಲ್ಲಿರುವಂಥವ್ರು ಇಬ್ಬರನ್ನು ಸೋಲಿಸಿ ಓಡಿಸಿಬಿಟ್ಟಿದ್ದಾನೆ. ಇನ್ನಿಬ್ಬರು ಬಂದರು ಮಹಾವೀರರು, ದ್ರುಪದನ ಮಕ್ಕಳು. ಇಬ್ಬರನ್ನು ಏನು ಮಾಡಿದ? ಅಟ್ಟಿದ. ಅಂದರೆ ಖಾಲಿಯಾಗಿದೆ ಜಾಗ. ದ್ರುಪದನನ್ನು ಕೈಗೆ ಸಿಗ್ತಾ ಇದ್ದಾನೆ ದ್ರುಪದ. ಆದರೂ ಈ ಅವಕಾಶವನ್ನು ತಾನು ದ್ರುಪದನನ್ನು ಸೆರೆ ಹಿಡಿಯದೆ ಆ ಅವಕಾಶವನ್ನು ಅರ್ಜುನನಿಗೆ ನೀಡಿದ. ಗುರುದಕ್ಷಿಣೆಯನ್ನು ಪೂರೈಸುವ ಅರ್ಜುನನ ಶಪಥ ಸತ್ಯವಾಗುವುದರೊಂದಿಗೆ ಕರ್ಣನ ಮಾನಭಂಗವಾಗಬೇಕೆಂಬುದು ಭೀಮಸೇನನ ಉದ್ದೇಶವಾಗಿತ್ತು ಎಂದರ್ಥ. ಕರ್ಣಾರ್ಜುನರಿಬ್ಬರೂ ಪರಸ್ಪರ ಎದುರಾಳಿಗಳಾಗಿದ್ದಾಗ ಕರ್ಣನಿಗೆ ಆಗದಿದ್ದ ಕಾರ್ಯವನ್ನು ಅರ್ಜುನ ಮಾಡುವುದರಿಂದ ಕರ್ಣನ ಮಾನಭಂಗವಾಗುವುದು ಸಹಜವೇ ಅಲ್ಲವೇ ಅಂತಾರೆ. ಸೊ ಭೀಮ ಸೆರೆ ಹಿಡಿದಿದ್ದರೂ ಏನು ಕರ್ಣನ ಮಾನ ಹೋಗ್ತಿತ್ತು. ಕರ್ಣನಿಗೆ ಆಗದ ಕೆಲಸ ಭೀಮಸೇನ ಮಾಡಿದ್ದಾನಂತ. ಆದರೆ ಇದರಲ್ಲಿ ಏನಾಯಿತು? ಎರಡೆರಡು ಕೆಲಸ ಆಯಿತು. ಏನಂದರೆ, ಶ್ರೇಷ್ಠ ಧನುರ್ಧರ ಅಂತ ನಾವು ಕರ್ಣನನ್ನು ತಿಳ್ಕೊಂಡಿದ್ವಲ್ಲ, ಅಲ್ಲಿ ರಂಗಸ್ಥಳದಲ್ಲಿ ಬಹಳ ದೊಡ್ಡ ಪ್ರದರ್ಶನ ಮಾಡಿಬಿಟ್ಟಿದ್ದ ಕರ್ಣ. ಅವನು ಏನಂತ ಹೇಳಿದ್ರೆ ಎಂಥ ಪುತ್ರ, ಸೂತಪುತ್ರನಾಗಿ ಹೋಗಿಬಿಟ್ಟ ಅಂತೇಳಿದರೆ ಇವನು ಮತ್ತೆ ಪಟ್ಟಾಭಿಷೇಕ ಮಾಡಿದ್ದು. ಆದ್ದರಿಂದ ಇದೇ ತಪ್ಪಿತು, ಏನು ಆ ಚಾನ್ಸೇ ತಪ್ಪಿತು ಅಂತ ಎಲ್ಲರೂ ಇಲ್ಲ ಕರ್ಣನೇ ಶ್ರೇಷ್ಠ ಧನುರ್ಧರ ಅಂತ ಏನು ಮಾಡಿದ್ದಾರೆ. ಎಲ್ಲರ ಮನಸ್ಸಿನಲ್ಲಿ ಏನಾದರೂ ಈ ರೀತಿ ಭ್ರಮೆ ಇದ್ದರೆ ಅದೀಗ ನಿರಸನ ಆಗ್ತದೆ. ಏನಂದರೆ ಕರ್ಣ ಹೋಗಿದ್ದ ಕೌರವರ ಜೊತೆಗೆ, ಆದರೆ ದ್ರುಪದ ಮತ್ತು ಅವನ ಸೈನ್ಯ ಕರ್ಣನನ್ನು ಪೆಟ್ಟು ಹೊಡೆದು ಇವರು ಪೆಟ್ಟು ತಿಂದು ಬಂದದ್ದಷ್ಟೇ ವಿನಃ ಇವರಿಂದ ಏನಾಗಲಿಲ್ಲ. ಭೀಮಾರ್ಜುನರು ಹೋಗಿ ಅರ್ಜುನನೇ ಸೆರೆ ಹಿಡಿದದ್ದು. ಹೀಗೆ ಅಂದರೆ ಇದರಲ್ಲಿ ಪೂರ್ತಿ ಕರ್ಣನ ಮಾನ ಹೋಯಿತು. ಕರ್ಣನ ಮಾನಕ್ಕೆ ಬಹಳವಾಗಿ ಚ್ಯುತಿಯಾಯಿತು. ಅದಕ್ಕೋಸ್ಕರ ಭೀಮಸೇನ ಹೀಗೆ ಮಾಡಿದ. ನೆಕ್ಸ್ಟ್ ಶ್ಲೋಕವೇಲರೆ. ಸಶರಾಂಕ್ಷಿಪತಸ್ತಸ್ಯ ಪಾಂಚಾಲಸ್ಯಾರ್ಜುನೋ ಧೃತಂ ಕುಪ್ಲುವೆ ಸ್ಕಂದನೆ ಚಾಪಂ ಚಿತ್ವಾ ತಂ ಚಾಗ್ರಹೀತ್ ಕ್ಷಣಾತ್. 80ನೇ ಶ್ಲೋಕ. ಆ ಅರ್ಜುನನು ಬಾಣಗಳನ್ನು ಬಿಡತಕ್ಕಂತಹ ಆ ದ್ರುಪದರಾಜನ ರಥಕ್ಕೆ ಶೀಘ್ರದಲ್ಲಿ ಹಾರಿದನು ಮತ್ತು ಅರ್ಜುನನು ಧನುಸ್ಸನ್ನು ತುಂಡು ಮಾಡಿ ಕ್ಷಣದಿಂದ ದ್ರುಪದರಾಜನನ್ನು ಕೂಡ ಹಿಡಿದನು. ಸಶರಾನ್ ಕ್ಷಿಪತಸ್ತಸ್ಯ ಪಾಂಚಾಲಸ್ಯಾರ್ಜುನೋ ಧೃತಂ ಪಪ್ಲುವೆ ಸ್ಯಂದನೆ ಚಾಪಂ ಚಿತ್ವಾ ತಂ ಚಾಗ್ರಹೀತ್ ಕ್ಷಣಾತ್. ಸಶರಾನ್ ಕ್ಷಿಪತಃ ತಸ್ಯ ಪಾಂಚಾಲಸ್ಯ ಅರ್ಜುನಃ ಧೃತಂ ಪಪ್ಲುವೆ. ಸಶರಾನ್ ಕ್ಷಿಪತಃ, ಪಾಂಚಾಲ ದೇಶದ ರಾಜ ದ್ರುಪದ
4 ಮಕ್ಕಳು ಓಡಿದ್ದಾರೆ, ಸೈನ್ಯ ಎಲ್ಲ ನಾಶ ಆಗಿದೆ, ಇನ್ನೇನು ತಾನು ಯುದ್ಧ ಮಾಡಲಿಲ್ಲ ಅಂತ ಹೇಳಿದ್ರೆ ಈಗ ನನ್ನನ್ನು ಸೆರೆ ಹಿಡಿದು ಬಿಡ್ತಾರೆ ಅಂತ ಏನು ಮಾಡಿದ? ಶರಾನ್ ಕ್ಷಿಪತಃ, ಬಾಣಗಳ ಮಳೆ ಸುರಿಸ್ತಾ ಇದ್ದಾನೆ, ಬಾಣಗಳನ್ನು ಎಸೀತಾ ಇದ್ದಾನೆ. ಕ್ಷಿಪತಃ ಅಂದರೆ ಎಸೆಯುವುದು, ಕಲ್ಲು ಎಸೆಯುವುದಕ್ಕೆ ಕ್ಷಿಪತ ಅಂತ ಹೆಸರು, ಕ್ಷಿಪತಿ. ಸೊ ಶರಾನ್ ಕ್ಷಿಪತಃ, ಬಾಣಗಳನ್ನು ಹೊಡಿತಾನೇ ಇದ್ದಾನೆ ದ್ರುಪದ. ಕ್ಷಿಪತಃ ತಸ್ಯ ಆ ಪಾಂಚಾಲಸ್ಯ, ಏನು ಮಾಡಿದ? ಆ ಪಾಂಚಾಲನನ್ನು ಬಾಣಗಳನ್ನು ಹೊಡಿತಾನೇ ಇದ್ದಾನೆ. ಹೋದ ಅರ್ಜುನ ಧೃತಂ, ಏನಂತ ಹೇಳಿದ್ರೆ ಚಂಗನೆ, ಕೂಡಲೇ. ಧೃತಂ ಪುಪ್ಲುವೆ, ಹೇಗೆ ಹನುಮಂತ ಹಾರ್ತಾ ಇದ್ನೋ ಹಾಗೆ ಅರ್ಜುನ ಕೂಡ ಜೈ ಹನುಮಾನ್ ಅಂತೇಳಿ ಜೈ ಭೀಮಸೇನ ಅಂತ ಹಾರಿಬಿಟ್ಟಿದ್ದಾನೆ. ಎಲ್ಲಿಗೆ? ದ್ರುಪದನ ರಥಕ್ಕೆ. ಅರ್ಜುನ ಧೃತಂ ಪಪ್ಲುವೆ ಅಂತೇಳಿದರೆ ಅದೇನು, ಅದು ಇಂಟ್ರೆಸ್ಟ್, ಅದು ಏನಂತೇಳಿ ದ್ರುಪದನಿಗೆ ಸೆರೆ ಹಿಡಿದು ಬಿಡ್ತೇನಂತ ಅಂದರೆ ಗುರುಗಳಿಗೆ ತಾನು ಮಾಡಿದ ಪ್ರತಿಜ್ಞೆ ಈಡೇರಿ ಬಿಡ್ತು ಅನ್ನುವಂಥ ಖುಷಿಯಲ್ಲಿ ಹಾರಿಬಿಟ್ಟಿದ್ದಾನೆ ದ್ರುಪದನ ರಥಕ್ಕೆ. ಧೃತಂ ಕೂಡಲೇ, ಧೃತಂ ಅರ್ಜುನ ಪುಪ್ಲುವೆ, ಯಾವುದು? ಪಾಂಚಾಲಸ್ಯ ಸ್ಯಂದನೆ, ಸ್ಯಂದನ ಅಂದರೆ ರಥ. ಸೊ ಈ ರಥಕ್ಕೆ ಹಾರಿದ್ದಾನೆ. ಸ್ಯಂದನೆ ಅಂದರೆ ರಥದಲ್ಲಿ ಹಾರಿಬಿಟ್ಟಿದ್ದಾನೆ ಅರ್ಜುನ. ಚಾಪಂ ಚಿತ್ವ, ಏನು ಬಾಣ ಬಿಡ್ತಾ ಇದ್ದಾನಲ್ವಾ ದ್ರುಪದ, ಆ ಇದನ್ನು ಯಾವುದು? ಚಾಪಂ ಅಂದರೆ ಧನುಸ್ಸನ್ನು, ಚಿತ್ವ ತುಂಡು ಮಾಡಿದ. ಚಿತ್ವ ಅಂದರೆ ಛೇದನ. ಸೊ ಧನುಸ್ಸನ್ನು ತುಂಡು ಮಾಡಿದ. ತುಂಡು ಮಾಡಿಬಿಟ್ಟು ದ್ರುಪದನನ್ನು ಅಗ್ರಹೀತ್ ಕ್ಷಣಾತ್, ಒಂದು ಕ್ಷಣದಲ್ಲಿ ಆ ದ್ರುಪದನನ್ನು ಅಗ್ರಹೀತ್ ಸೆರೆ ಹಿಡಿದ. ನನ್ನ ಜೊತೆ ಬಾ ಅಂತ ಹೇಳ್ಕೊಂಡು ಏನು ಮಾಡಿದ? ಸೆರೆ ಹಿಡಿದು ಬಿಟ್ಟ. ಸೊ ಶರಾನ್ ಕ್ಷಿಪತಃ, ಬಾಣ ಹೊಡಿತಾನೇ ಇದ್ದಾನೆ. ಯಾರು? ಪಾಂಚಾಲಸ್ಯ ಸ್ಯಂದನೆ, ರಥದಲ್ಲಿ. ಅರ್ಜುನ ಧೃತಂ ಪೊಪ್ಲುವೆ, ಅರ್ಜುನನು ಕೂಡಲೇ ಚಂಗನೆ ಹಾರಿದ್ದಾನೆ. ಪುಪ್ಲುವೆ, ಅರೆ ಅರ್ಜುನನಿಗೆ ಹಾರಲಿಕ್ಕಾಗುತ್ತಾ ಅಂತ ಹೇಳಿದ್ರೆ ಅದು ಆ ಇಂಟ್ರೆಸ್ಟ್ನಲ್ಲಿ ಏನಾದರೂ ಆಗಿಬಿಡ್ತದೆ ಅಂತೇಳಿದರೆ ಏನೀಗ ಅಂತೇಳಿದರೆ ಆ ಭಾರಿ ಸಂತೋಷ ಆನಂದೋದ್ರೇಕ. ಅದು ಏನು? ನಾನು ದ್ರೋಣಾಚಾರ್ಯರಿಗೆ ಗುರುಗಳಿಗೆ ಮಾಡಿದ ಏನು ಶಪಥ ಏನಿದೆ ಈಡೇರಿತು, ಹಿಡಿದು ಬಿಡ್ತೇನೆ ಇವನನ್ನು ಅಂತೇಳಿದರೆ ಎಲ್ಲ ಏನು ಜಾಗ ಖಾಲಿ, ಯಾರಿಲ್ಲ, ಆ ಕಡೆ ಈ ಕಡೆಯವರು ಇಲ್ಲ, ಮುಂದಿನವರು ಇಲ್ಲ. ಅಂದರೆ ದ್ರುಪದ ಸೆರೆ ಹಿಡಿಯಲ್ಪಟ್ಟಿದ್ದಾನೆ. ಅರ್ಜುನ ಹಾರಿಬಿಟ್ಟಿದ್ದಾನೆ. ಹಾರಿ ಧೃತಂ ಪಪ್ಲುವೆ ಪಾಂಚಾಲಸ್ಯ ಸ್ಯಂದನೆ ಚಾಪಂ ಚಿತ್ವ, ಅವನ ಧನುಸ್ಸನ್ನು ಏನು ಮಾಡಿದ್ದಾನೆ? ತುಂಡು ಮಾಡಿದ್ದಾನೆ, ಕತ್ತರಿಸಿ ಹಾಕಿದ್ದಾನೆ. ಚಿತ್ವ ಆ ದ್ರುಪದನನ್ನು ಕ್ಷಣಾತ್ ಅಗ್ರಹಿತ್, ಒಂದು ಕ್ಷಣದಲ್ಲಿ ಸೆರೆ ಹಿಡಿದು ಬಿಟ್ಟ. ಬಾಣಗಳನ್ನು ಪ್ರಯೋಗಿಸುತ್ತಿದ್ದ ಶರಾನ್ ಕ್ಷಿಪತಃ ತಸ್ಯ ಪಾಂಚಾಲಸ್ಯ ಸ್ಯಂದನೆ, ಆ ಪಾಂಚಾಲ ದೇಶದ ರಾಜ ದ್ರುಪದನ ರಥದಲ್ಲಿ ಅಥವಾ ರಥಕ್ಕೆ. ಅರ್ಜುನ ಧೃತಂ ಪಪ್ಲುವೆ, ಅರ್ಜುನನು ಚಂಗನೆ ಕೂಡಲೇ ಪುಪ್ಲುವೆ ಹಾರಿದ್ದಾನೆ. ಅವನ ಬಿಲ್ಲನ್ನು ಕತ್ತರಿಸಿ ಚಾಪಂ ಚಿತ್ವ, ತಸ್ಯ ಚಾಪಂ ಚಿತ್ವ ಕತ್ತರಿಸಿ ಹಾಕಿಬಿಟ್ಟು ಕ್ಷಣ ಮಾತ್ರದಲ್ಲಿ ಕ್ಷಣಾತ್ ಅಗ್ರಹೀತ್ ಅವನನ್ನು ಸೆರೆ ಹಿಡಿದ. ಅಲ್ಲಿಗೆ ಇವತ್ತಿನ ನಿಲ್ಲಿಸ್ಕೊಳ್ಳೋಣ. ಆಮೇಲೆ ಮುಂದೇನಾಯಿತು ಅಂತಂದರೆ ನಾಳೆ ನೋಡುವ. ಶ್ರೀಕೃಷ್ಣ ಅರ್ಪಣ ಮಸ್ತು.